ಕೃಷ್ಣ. ಇಲ್ಲಿ ನಮಗೆ ಲಂಡನ್ ಬೇಸ್ಡ್ ಆರ್ಟಿಸ್ಟ್ ಒಬ್ಬರು ಸೈಕತ್ ಸರ್ಕಾರ್ ಅನ್ನೋರು ಇಸ್ಕಾನ್ ಬೆಂಗಳೂರು ದೇವಸ್ಥಾನಕ್ಕೆ ನಾನು ಇಲ್ಲಿ ಸಂಪರ್ಕ ಅಧಿಕಾರಿಯಾಗಿದ್ದೀನಿ. ನಮ್ಮನ್ನು ಸಂಪರ್ಕ ಮಾಡಿದರು ಅವರು. ಕೃಷ್ಣನ ಬಗ್ಗೆ ಒಂದು ಆರ್ಟ್ ವರ್ಕ್ ಸೀರೀಸ್ ಮಾಡಬೇಕು, ಅನಂತಾದ ಕೃಷ್ಣ ಕಂಟಿನ್ಯೂಮ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಅದನ್ನೊಂದು ಆರ್ಟ್ಸ್ ವರ್ಕ್ ಸೀರೀಸ್ ಮಾಡಬೇಕು, ಕೃಷ್ಣನ ಒಂದು ಬಣ್ಣದಲ್ಲಿ ಅವರು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ಆಗ ನಾವು ಇಸ್ಕಾನ್ ಬೆಂಗಳೂರು ಸಹಯೋಗದಿಂದ ಇದನ್ನು ಮಾಡೋಣ, ಇಸ್ಕಾನ್ ದೇವಸ್ಥಾನದಲ್ಲೇ ಮಾಡೋಣ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಸೊ ಆದ್ದರಿಂದ ಈಗ ನಾವು ಇಸ್ಕಾನ್ ಬೆಂಗಳೂರು 29ನೇ ವರ್ಷದ ವಾರ್ಷಿಕ ಬ್ರಹ್ಮೋತ್ಸವ ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಾವು ಈ ಒಂದು ಹೊಸ ಸೀರೀಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಜನ್ಮಾಷ್ಟಮಿಗೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸ್ವಲ್ಪ ದಿನ ಮುಂಚೆ, ಸುಮಾರು ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು 10 ಆರ್ಟ್ಸ್ ಇರೋಂಥ ಪೇಂಟಿಂಗ್ಸ್ ಇರೋಂಥ ಒಂದು ಆರ್ಟ್ ವರ್ಕ್ ಸೀರೀಸ್ ಅನಂತಾದ ಕೃಷ್ಣ ಕಂಟಿನ್ಯೂಮ್ ಅನ್ನೋದನ್ನು ಸೈಕತ್ ಸರ್ಕಾರ್ ಅವರು ಮಾಡಲಿದ್ದಾರೆ. ಅದನ್ನು ಎಕ್ಸಿಬಿಷನ್ನು ಇಸ್ಕಾನ್ ದೇವಸ್ಥಾನದಲ್ಲೇ ನಡೆಯುತ್ತೆ. ಸೊ ಇದು ಇಸ್ಕಾನ್ ಬೆಂಗಳೂರು ಮತ್ತು ಸೈಕತ್ ಸರ್ಕಾರ್ ಅವರ ಸಹಯೋಗದಲ್ಲಿ ಒಟ್ಟಿಗೆ ಬರುವಂತಹ ಒಂದು ಶೀರ್ಷಿಕೆಯ ಒಂದು ಆರ್ಟ್ ವರ್ಕ್ ಸೀರೀಸ್. ಇದರಿಂದ ಅವರು ಇನ್ನೊಂದು ಹೇಳಿರೋದೇನೆಂದರೆ, ಇಸ್ಕಾನ್ ಸಹಯೋಗದಿಂದ ಮಾಡ್ತಿರೋದ್ರಿಂದ ಇದರಿಂದ ಬರುವಂಥ ಏನೇ ಪ್ರೊಸೀಡ್ಸ್ ಇರಬಹುದು ಅದರಲ್ಲಿ 30% ಅಷ್ಟು ಇಸ್ಕಾನ್ ಬೆಂಗಳೂರಿನ ಚಟುವಟಿಕೆಗಳಿಗೆ, ಸೇವಾ ಕಾರ್ಯಗಳಿಗೆ ಅದನ್ನು ಮೀಸಲಿಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಬಹಳ ಧನ್ಯವಾದಗಳು. ಸೊ ಇವತ್ತು ಶಿವ ಇನ್ ಅಬ್ಸ್ಟ್ರಾಕ್ಟ್ ಫಾರ್ಮ್ ಅನ್ನೋ ಆರ್ಟ್ ವರ್ಕ್ ಸೀರೀಸ್ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಕೃಷ್ಣನದು ಕೂಡ ಬಹಳ ಚೆನ್ನಾಗಿ ಮೂಡಿಬರಲಿ, ಎಲ್ಲ ಶುಭವಾಗಲಿ ಅಂತ ಕೋರಿಕೆ ಇದೆ ನಮ್ಮದು. ಹರೇ Second circle, I mean an abstract artist actually. So this concept on Lord Shiva started with a thing that like I used to go to ISKCON actually. Okay, so ISKCON, this Lord Krishna told in Gita that one thing that you have to be a devotee first. Through the devotee you can reach to the Lord Krishna, and we know that Lord Shiva is the prime and supremest devotee of Lord Krishna. So through this Lord Shiva and abstract form, I want to touch the devotee aspects of Lord Krishna. And as a personal perspective, I can say that I was in a very dilemma and dicey condition in my life, where I'm not finding any answers of ultimate answers of the life, and I wasn't happy. So after worshipping Lord Shiva, I find that inner peace, because in this today's world, in the Ghor Kali Yuga, money matters in everyone's mind, okay, but the main inner peace is the internal peace, and that depicted in Lord Shiva, and I found the whole peaceness and all the answers of my questions in Lord Shiva's worship.